ಹಲೋ ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಮಗಳಿಗೆ ಬ್ಲ್ಯಾಕ್ ಕಲರ್ ಕಲಂಕರಿ ಪೀಸಲ್ಲಿ ಲೆಹೆಂಗಾ ಮಾಡ್ತಾಯಿದ್ದೀನಿ. ಏನೋ ಕಾಲೇಜಲ್ಲಿ ಎತ್ನಿಕ್ ಡೇ ಐತಂತೆ. ಏನಂದರೆ ನನಗೆ ಇದೊಂದು ತಲೆನೋವು. ಯಾವಾಗ ಬೇಕು ಅಂದರೆ ಅವಾಗ ಮಾಡಿ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಅರ್ಜೆಂಟ್ ಮಾಡಿ ಇಕ್ತಾರೆ. ಮಾಡೋ ಗಂಟ ತಲೆ ತಿಂತಾನೆ ಇರ್ತಾರೆ. ನೋಡಿ ಇವಾಗ 5.5 ಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. 4 ಮೀಟರು ಲೆಹೆಂಗಾ, 1.5 ಮೀಟರು ಬ್ಲೌಸು ಆ ಥರ ಕಟ್ ಮಾಡಿದ್ದೀನಿ. ಹೈ ನೆಕ್ ಮಾಡ್ತಾಯಿದ್ದೀನಿ. ಕ್ಲೋಸ್ ನೆಕ್ ಬೇಕು ಅಂತ ಹೇಳಿದ್ದಾಳೆ. ನನಗೆ ನೆಕ್ ಏನು ಬೇಡ, ಬ್ಯಾಕು ಅಂತ ಹೇಳಿದ್ದಾಳೆ. ಅದಕ್ಕೆ ಸ್ಲೀವ್ ಬಂದಾಗೆ ಸ್ಕ್ಯಾಲಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಐ ಬಫ್ ಥರ ಮಾಡೋಣ ಅಂದ್ಕೊಂಡಿದ್ದೀವಿ. ಬ್ಲೌಸು ಫಿನಿಶಿಂಗು, ಫಿಟ್ಟಿಂಗು ಯಾವ ಥರ ಇರುತ್ತೆ ಅಂತ ನೀವೇ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸ್ಕೊಡಿ. ನೋಡಿ ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲನೂ ತೋರಿಸ್ತಾ ಇದ್ದೀವಿ. ಯಾವ ಥರ ಬರುತ್ತೆ ನೋಡಿ. ಲೆಹೆಂಗಾ ಬಂದು ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಫ್ರಿಲ್ಲಂಗ, ಇದು ಒಳಗಡೆ ಲೈನಿಂಗ್ ಬಂದು ರೆಡಿಮೇಡಲ್ಲಿ ಯಾವ ಥರ ಬರುತ್ತೋ ಆ ಥರನೇ, ಅಂದರೆ ಫುಲ್ಲು ಸಪ್ರೇಟ್ ಪೀಸಸ್ ಮಾಡೋಂಗಿಲ್ಲ. ಸುಮ್ಮನೆ ಅರ್ಧ ಕಟ್ ಮಾಡಿದ್ರೆ ವಿ ಶೇಪಲ್ಲಿ ಸಾಕು. ಇನ್ನು ಕೆಳಗಡೆದು ಸ್ಟ್ರೈಟ್ ಮಾಡಿಕೊಂಡು ಅದನ್ನೇ ಕೆಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ಅದು ಫ್ರಿಲ್ಲು ಬರೋಲ್ಲ, ವಿ ಶೇಪಲ್ಲಿ ಇರುತ್ತೆ. ಕೆಳಗಡೆ ಚೆನ್ನಾಗಿರುತ್ತೆ ಫೋಲ್ಡ್ ಮಾಡೋಕ್ಕೆ. ಸ್ಟ್ರೈಟ್ ಎಲ್ಲ ಅಕಸ್ಮಾತ್ ಕ್ಯಾನ್ ಹಾಕಬೇಕು ಅಂದ್ರೂ ಆ ಹಾಫಿಂದ ಚೆನ್ನಾಗಿ ಅಟ್ಯಾಚ್ ಮಾಡ್ಕೋಬೋದು, ನೀಟಾಗಿ ಬರುತ್ತೆ. ಬ್ಲೌಸ್ ಕಟ್ಟಿಂಗ್ ನೋಡಿ, ಹೈ ನೆಕ್ಗೆ ಯಾವ ಥರ ಮೇಲೆ ಎಕ್ಸ್ಟ್ರಾ ಪೀಸ್ ಕೊಟ್ಕೊಂಡು ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ಏನು ಅಂತ. ಅಕಸ್ಮಾತ್ ಐಡಿಯಾ ಇಲ್ದಿರೋರು ನೋಡ್ಕೋಬೋದು ಯಾವ ಥರ ಬರುತ್ತೆ ಅಂತ ನೋಡಿ. ಆಮೇಲೆ ವಿಡಿಯೋಸು ಮಧ್ಯಾಹ್ನ ಟೈಮ್ ಹಾಕ್ತಿದ್ದೆ, ಆದರೆ ಆಗ್ತಾಯಿಲ್ಲ. ಏನಂದರೆ ಮದುವೆ ಬಟ್ಟೆ ಅಂತೂ ತುಂಬಾ ಇದೆ. ಅದು ವರ್ಕ್ಸು ಅದೆಲ್ಲನೂ ನೋಡ್ಕೋಬೇಕು. ಹಂಗಾಗಿ ಎಲ್ಲನೂ ಕಸ್ಟಮರ್ಸು ಸ್ವಲ್ಪ ಬರ್ತಾನೆ ಇರ್ತಾರಲ್ಲ, ಹಂಗಾಗಿ ಸ್ವಲ್ಪ ಎಲ್ಲನೂ ಕವರ್ ಮಾಡಿಕೊಂಡು ವಿಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗಿ ವಿಡಿಯೋಸು ಮೊನ್ನೆನೂ ಅಷ್ಟೇ ಶುಕ್ರವಾರನೂ ಟೈಮಿಂಗ್ಸ್ ಮಿಸ್ ಆಗೋಯಿತು. ಇವತ್ತು ಅಷ್ಟೇ ಟೈಮಿಂಗ್ಸ್ ಮಿಸ್ ಆಗೋಯಿತು. ಅದಕ್ಕೆ ನೋಡಿ 10:30 ಹಂಗೆ, ಅಂದರೆ ಮಂಗಳವಾರ ಶುಕ್ರವಾರ ವಿತಿನ್ 10:30 ಒಳಗಡೆ ವಿಡಿಯೋ ಸೆಂಡ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡಿಲ್ಲ ಅವರೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಕಸ್ಟಮರ್ಸ್ ಎಲ್ಲ ತುಂಬಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ನೋಡಿ ಲೆಹೆಂಗಾ ಯಾವ ಥರ ಇದೆ, ಸ್ಟಿಚ್ಚಿಂಗ್ ಯಾವ ಥರ ಮಾಡಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೂ ಬೇಕು ಅಂದರೆ ಹೇಳಿ, ಮಾಡಿಕೊಡ್ತೀವಿ. ಪೀಸು ಕಸ್ಟಮೈಸ್ ಆದರೂ ಮಾಡ್ತೀವಿ, ಇಲ್ಲ ನೀವು ತಗೊಬಂದು ಕೊಟ್ಟರೂ ಪರವಾಗಿಲ್ಲ. ಯಾವ ಥರ ಲೆಹೆಂಗಾ ಬೇಕಾದರೂ, ಯಾವ ಥರ ಬೇಕಾದರೂ, ಯಾವ ಪ್ಯಾಟ್ರನ್ ಬೇಕಾದ್ರೂ ರೆಡಿ ಮಾಡ್ತೀವಿ. ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಇವಾಗ ಬಂದಿರೋ ಪ್ಯಾಟ್ರನ್ಸು ಎಲ್ಲನೂ ಮಾಡ್ತೀವಿ. ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ಬೇಕು ಅಂತಂದರೆ ಕಾಲ್ ಮಾಡಿ, ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ವಿತಿನ್ ಯಾವಾಗ ಬೇಕು ಅಂತಂದ್ರೂ ಅರ್ಜೆಂಟಾಗೆ ರೆಡಿ ಮಾಡಿಕೊಡ್ತೀವಿ. ಹ್ಯಾಂಡ್ ವರ್ಕ್ ಅಂದರೆ ಸ್ವಲ್ಪ ಕಷ್ಟ. ಮಿಷಿನ್ ಎಂಬ್ರಾಯ್ಡ್ರಿ ನಾರ್ಮಲ್ ಬ್ಲೌಸ್ ಅಂತಂದರೆ ಮಾತ್ರ ಜಲ್ದಿನೇ ರೆಡಿ ಮಾಡಿಕೊಡ್ತೀವಿ. ನೋಡಿ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ನಮ್ಮ ಟೈಲರ್ ಬಂದಿಲ್ಲ ಅಂತಂದ್ರೂ ಕೆಳಗಡೆ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಸ್ಕ್ಯಾಲಪ್ ಕೊಟ್ಟಿದ್ದಾರೆ. ಅದು ಎಲ್ಲ ಯಾವ ಥರ ಕಟ್ ಮಾಡ್ತೀವಿ ಅಂತ ಎಲ್ಲ ತೋರಿಸಿದ್ದೀನಿ. ಫ್ರಿಲ್ ಐರನ್ ಮಾಡ್ತಿದ್ದಾರೆ ನೋಡಿ, ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಾರೆ. ಫಸ್ಟು ಸ್ವಲ್ಪ ನೆಕ್ಕಿಕ್ಕು ಮಮ್ಮಿ ಅಂತ ಹೇಳಿದ್ದಾಳೆ. ಆಮೇಲೆ ನಾನು ಹೈ ನೆಕ್ಕು ಸ್ವಲ್ಪ ವೆರೈಟಿ ಆಗಿರುತ್ತೆ ಅಂತ ಹೈ ನೆಕ್ ಮಾಡಿದೆ. ಯಾವ ಥರ ಬರುತ್ತೋ ಏನು ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ ನೋಡಿ. ಸ್ಕ್ಯಾಲಪ್ನ ಏನೇನೋ ಟ್ರೈ ಮಾಡಿದ್ವಿ, ಅದನ್ನು ಬರ್ನ್ ಮಾಡೋದು ಅದೇನೋ ಮಿಷನ್ ಬರುತ್ತಂತೆ, ನನಗಿನ್ನೂ ಅದು ಐಡಿಯಾ ಇಲ್ಲ. ಅದಕ್ಕೆ ಈ ಥರ ಫೈನಲಾಗಿ ಈ ಥರ ಕಟ್ ಮಾಡಿದೆ ಚಿಕ್ಕ ಸೀಸರಲ್ಲಿ. ದೊಡ್ಡ ಸೀಸರಲ್ಲಿ ಮಾಡೋಕ್ಕೋದ್ರೆ ಅದು ಸೆಂಟ್ರಲ್ಲಿ ಕಟ್ಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಸೀಸರಲ್ಲಿ ಮಾಡಿದೆ. ಚೆನ್ನಾಗಿ ಬಂತು. ಅಂತೂ ಅವಳು ಕಾಲೇಜಲ್ಲಿ ಹಾಕ್ಕೊಂಡಿದ್ರೆ ಎಲ್ಲರೂ ಸಖತ್ತಾಗೈತೆ ಡ್ರೆಸ್ಸು ಅಂತ ಹೇಳಿದ್ರಂತೆ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಕ್ಕೆ ಖುಷಿ ಆಯಿತು. ನೀವು ಯಾವ ಥರ ಇದೆ ಏನು ಅಂತ ಹೇಳಿ ಸ್ವಲ್ಪ. ಲಾಸ್ಟಲ್ಲಿ ನನ್ನ ಮಗಳು ಹಾಕ್ಕೊಂಡಿರೋ ವಿಡಿಯೋನೂ ಇದೆ ನೋಡಿ, ಯಾವ ಥರ ಇದೆ ಏನು ಅಂತ ಹೇಳಿ. ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.